ಎಲ್ರಿಗೂ ನಮಸ್ಕಾರ. ನಾನು ವೀಣಾ ಸತೀಶ್, ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯ ಉಪಾಧ್ಯಕ್ಷರು. ಇವತ್ತಿನ ಒಂದು ವಿಷಯ ಏನು ಅಂತಂದ್ರೆ ಚೈಲ್ಡ್ ಅಡಾಪ್ಷನ್ ಅಂದ್ರೆ ದತ್ತು. ದತ್ತು ಅಂದ್ರೆ ಏನು? ದತ್ತು ಅಂತಂದ್ರೆ ಹೆತ್ತ ತಂದೆ ತಾಯಿ ಮಗುವನ್ನ ಮತ್ತೊಬ್ಬ ತಂದೆ ತಾಯಿಗೆ ಕೊಡುವ ಒಂದು ವಿಚಾರ. ಇದು ಮಾಡಬಹುದಾ? ಹೌದು, ಮಾಡಬಹುದು. ಎಲ್ಲರೂ ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರ ಮಗುನ ಅವರಿಗೆ ಕೊಟ್ಬಿಡ್ಬೋದ ಮತ್ತೊಬ್ಬರ ತಂದೆ ತಾಯಿಗೆ. ಮಗು ಇಲ್ಲದೆ ಇರೋದೇ ಕೊಡ್ತೀವಿ ಅಂತ ಅನ್ಕೊಂಡು ಅವ್ರ ಇಷ್ಟಕ್ಕೆ ಅವ್ರು ಕೊಟ್ಬಿಡ್ಬೋದ ಮಗುನ. ಇದು ನನ್ನ ಸ್ವಂತ ಮಗು, ನಾನು ಅವರಿಗೆ ಕೊಟ್ಬಿಡ್ತೀನಿ ಅಂತ ಅನ್ಕೋಬಹುದ? ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಹಲವಾರು ಪ್ರಕ್ರಿಯೆಗಳಿದ್ದಾವೆ. ಇದು ಏನೇ ಮಾಡ್ತೀನಿ ಅಂತಂದ್ರೂ ದತ್ತು ಕೊಡ್ಬೇಕಾದ್ರೆ ಸರ್ಕಾರದಿಂದ ಕಾನೂನು ಪ್ರಕ್ರಿಯೆ ಒಂದಷ್ಟು ವಿಧಿ ಇರುತ್ತೆ. ಆ ರೀತಿ ಹೋಗ್ತಾ ಹೋಗ್ಬೇಕು. ಏನು ಅಂತಂದ್ರೆ ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ, ಅದ್ರ ಮುಖಾಂತರ ದತ್ತುನ ತಗೋಬಹುದು. ಹಾಗೇನೆ ಹೋಗಿ ನಿಮ್ ಮಗು ನಮ್ಗೆ ಇಷ್ಟ ಆಗಿದೆ, ನಿಮ್ದು ಕೊಟ್ಬಿಡಿ, ನಮ್ಗೆ ನಾವು ಸಾಕೊಳ್ತೀವಿ, ನಾವು ಚೆನ್ನಾಗಿದ್ದೀವಿ, ನಾವು ಆರೋಗ್ಯವಾಗಿದ್ದೀವಿ, ನಮ್ಮ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಒಳ್ಳೆ ಭವಿಷ್ಯ ಕೊಡ್ತೀವಿ ಅಂತ ಹೇಳಿ ಇವರು ಅವ್ರು 4 ಜನ ಕೂತ್ಕೊಂಡು ಮಾತಾಡಿ ಹೀಗೆ ಕೊಟ್ಟುಬಿಡೋದು ಅಲ್ಲ. ಸರ್ಕಾರದ ಮುಖಾಂತರ ಹೋಗ್ಬೇಕಾಗುತ್ತೆ. ಅದಕ್ಕೆ ಆದ ಒಂದು ವಿಧಿವಿಧಾನ ಇರುತ್ತೆ, ಅದ್ರ ಮುಖಾಂತರ ಹೋಗ್ಬೇಕು. ಹಾಗಾಗಿ ಎಲ್ಲರೂ ಇದನ್ನ ಯೋಚನೆ ಮಾಡ್ಬೇಕು. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಒಂದು ದತ್ತು ತಗೋಬೇಕು ಅಂತ ಅನ್ನುವಾಗ ಗಂಡ ಹೆಂಡತಿಗೆ ಏಜ್ ಅಂದ್ರೆ ವಯಸ್ಸು 25 ಮೀರಿರ್ಬೇಕು. 25 ಒಳಗಡೆ ಇದ್ರೆ ದತ್ತು ತಗೊಳಕ್ಕೆ ಅವ್ರಿಗೆ ಅವಕಾಶ ಇರುವುದಿಲ್ಲ. 25 ವರ್ಷ ಮೀರಿದವರು 3 ವರ್ಷದ ಒಳಗಿನ ಮಗುವನ್ನು ಕೂಡ ದತ್ತು ತಗೋಬಹುದು. ಅವರಿಗೆ ಸಾಕು ಶಕ್ತಿ ಇದೆ ಅಂತ ನೋಡ್ತಾರೆ. ಕಲ್ಯಾಣ ಇಲಾಖೆಯಿಂದ ಅವರು ಫಸ್ಟ್ ಆನ್ಲೈನ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕು. ಇದು ಒಂದು ಪ್ರೊಸೀಜರ್ ಅಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಮಗು ಬೇಕಾಗಿರೋ ನಮ್ಗೆ ಈ ತರ ಮಗುವಿನ ಅವಶ್ಯಕತೆ ಇದೆ, ನಮ್ಗೆ ಬೇಕಾಗಿದೆ ಅಂತ ಹೇಳಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿದ್ಮೇಲೆ ಅವ್ರಿಗೆ ಕಾಲ್ ಮಾಡ್ತಾರೆ, ಬನ್ನಿ ಅಂತ ಹೇಳ್ಬಿಟ್ಟು. ಅವ್ರನ್ನ ಆಫೀಸ್ಗೆ ಕರ್ಸ್ಕೊಂಡು ಅವ್ರ ಜೊತೆ ಮಾತಾಡಿ ಅವರ ಒಂದು ಅಪೇಕ್ಷೆ ಏನಿದೆ, ಅವರ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ, ಮಗುನ ಅವರು ಚೆನ್ನಾಗಿ ನೋಡ್ಕೊಳ್ತಾರ, ಯಾವ ಉದ್ದೇಶಕ್ಕೆ ತಗೊಳ್ತಾ ಇದ್ದಾರೆ, ಅವ್ರಿಗೇನಾದ್ರೂ ಸಮಸ್ಯೆಗಳಿದೆಯಾ ಅಂದ್ರೆ ದೈಹಿಕವಾಗಿ ಮನಸ್ಸು ಏನೋ ಒಂದು ಸಮಸ್ಯೆ ಇದೆಯಾ, ಇಬ್ಬರಲ್ಲೊಬ್ಬರಿಗೆ ಪ್ರತಿಯೊಂದು ನೋಡ್ತಾರೆ. ಎಲ್ಲಾ ತರಲ್ಲ ಅವರು ಇಲ್ಲ ಪರವಾಗಿಲ್ಲ, ತೊಂದರೆ ಇಲ್ಲ, ಕೊಡಬಹುದು ಅಂತ ಅನ್ನುವಾಗ ಅವರು ಆಯ್ತು ಕೊಡೋಣ, ಇದಕ್ಕೆ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಮತ್ತೆ ಮತ್ತೊಂದ್ಸಲಿ ಕರ್ಸ್ಕೊಂತಾರೆ. ಹೀಗೆ ಒಂದು ಹಲವಾರು ಪ್ರಕ್ರಿಯೆಗಳಿರುವಲ್ಲಿ ಇರುತ್ತೆ. ಅದರಂತೆ ಅವ್ರು ಹೋದಾಗ ಅವರಿಗೆ ಒಂದು ಪುನಃ ಕೊಡೋ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದು ಮಗುನ ನೋಡ್ಕೋಬೇಕು ಅಂತ ಅನ್ನುವಾಗ ಅವರು ಒಂದು ಒಳ್ಳೆ ವಾತಾವರಣ ಕೊಡಬೇಕಾಗುತ್ತೆ, ವಿದ್ಯಾಭ್ಯಾಸ ಕೊಡಬೇಕು. ಮಗುನ ತನ್ನ ಮಗು ಅಂದ್ರೆ ತನ್ನ ಹೊಟ್ಟೆಲಿ ಹುಟ್ಟಿದ ಮಗು ಅನ್ನೋ ರೀತಿನಲ್ಲಿ ಅದನ್ನ ಬೆಳೆಸಬೇಕಾಗುತ್ತೆ. ಆ ಒಂದು ಮನಸ್ಫೂರ್ತಿ ತಂದೆ ತಾಯಿ ಆ ಮಗುಗೆ, ದತ್ತು ಮಗುಗೆ ಕೊಡ್ಬೇಕು. ಇದು ಒಂದು ಮುಖ್ಯವಾದ ವಿಷಯ ಆಗುತ್ತೆ. ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದ್ರೆ ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆ ಮಗುವನ್ನ ಸಾಕಿ ಸಲಹುತ್ತೀನಿ ಅನ್ನೋದು ಅವರ ಮನಸ್ಸಲ್ಲಿ ಪೂರ್ತಿಯಾಗಿ ಇದೆಯಾ ಅನ್ನೋದನ್ನ ನೋಡಿ ಅವರು ಆನಂತರನೇ ಮಗುನ ದತ್ತು ಕೊಡೋದಕ್ಕೆ ಒಪ್ಕೊಳ್ಳಕ್ಕೆ ರೆಡಿ ಇರ್ತಾರೆ. ಅದಕ್ಕೊಂದಷ್ಟು ಪೇಪರ್ಸ್ ಇರುತ್ತೆ, ಅದಕ್ಕೆಲ್ಲ ಸೈನ್ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು 3 ತಿಂಗಳಿನಲ್ಲಿ ಮುಗಿಯುತ್ತೆ. ಆಮೇಲೆ ಮಗುನ ಅವರು ಕರ್ಕೊಂಡು ಹೋಗ್ಬೋದು, ಚೆನ್ನಾಗಿ ಸಾಕ್ಬೇಕು. ಆವಾಗ ಅವರು ಎಲ್ಲಿ ಕರ್ಕೊಂಡು ಬಂದಿರ್ತಾರೆ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇರ್ಬೇಕು. ಮಗು ಈ ತರ ಬೆಳೀತಾ ಇದೆ, ಹೀಗಿದೆ ಅಂತ ಹೇಳಿ ಅವರಿಗೆ ವರದಿ ತರ ಕೊಡ್ಬೇಕಾಗುತ್ತೆ. ಮತ್ತೆ ಮಗುನು ಕೂಡ ಅವಾಗ ಕರ್ಕೊಂಡು ಹೋಗಿ ಮಗು ಎಲ್ಲಿಂದ ತಗೊಂಡು ಆ ಜಾಗ ಎಲ್ಲ ತೋರಿಸ್ತಾ ಇರ್ಬೇಕು. ಯಾಕೆ ಇದು ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಮುಂದೆ ಒಂದು ದಿನ ಆ ಮಗುಗೆ ನಾನು ನಿನ್ನ ಸಾಕಿದ ತಂದೆ ತಾಯಿ ಅಂತ ಅನ್ನೋದನ್ನ ಹೇಳಬೇಕಾಗುತ್ತೆ. ಇದು ಮುಖ್ಯ. ಸ್ವಂತ ಮಗು ಅಂತ ಹೇಳೋ ಹಾಗೆ ಇಲ್ಲ. ಒಂದಷ್ಟು ದಿನಗಳ ಒಂದು 10 ವರ್ಷ 15 ವರ್ಷ ಆ ಮಗುಗೆ ಒಂದು ತಿಳುವಳಿಕೆ ಬಂದಾಗ, ಹೇಳೋ ಸಂದರ್ಭ ಬಂದಾಗ ಕೂಡ ಹೇಳಬೇಕು. ಹಾಗೆ ಕೂಡ ಡೈರೆಕ್ಟ್ ಆಗಿ ಮಗುಗೆ ನೀನ್ ನನ್ನ ದತ್ತು ಮಗು ಅಂತ ಹೇಳೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಅದು ಮಗು ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ, ನಾನಿವ್ರ ಮಗು ಅಲ್ಲ ಅನ್ನೋದನ್ನ, ಅದು ಎಲ್ಲ ಕೂಡ ಮಾನಸಿಕವಾಗಿ ಮಗುಗೆ ಬಲ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪವಾಗಿ ಹಂತವಾಗಿ ಮಗುಗೆ ತಯಾರು ಮಾಡಬೇಕು. ಅಂದ್ರೆ ಆ ತರ ಜಾಗಗಳಿಗೆ ಮಗು ಅನಾಥ ಮಕ್ಕಳ ಆಶ್ರಮ ಎಲ್ಲಿರ್ತಾ ಅಲ್ಲಿ ಎಲ್ಲ ಕರ್ಕೊಂಡು ಹೋಗೋದು, ತೋರಿಸೋದು, ಸ್ವಲ್ಪವಾಗಿ ಹೇಳಿ ಒಂದು ದಿನ ಹೇಳ್ಬೇಕಾಗುತ್ತೆ. ಇದು ಒಂದು ಪ್ರಕ್ರಿಯೆ. ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇದು ಒಂದು ವಿಷಯ ಹೇಳ್ತಾರೆ, ಈ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಕೂಡ ಮಾಡ್ಬೇಕಾಗುತ್ತೆ. ಹೀಗೆ ಮಗುನ ದತ್ತು ತಗೊಳ್ಳೋದು ಅಂತ ಅನ್ನೋದು ಅಷ್ಟು ಸುಲಭವಾದ ಒಂದು ಪ್ರಕ್ರಿಯೆ ಆಗಿರೋದಿಲ್ಲ. ಯಾರು ಬೇಕಾದ್ರೂ ತಗೋಬಹುದು ಅನ್ನೋದು ಕೆಲವು ಮನಸ್ಥಿತಿ ಇರುತ್ತೆ. ಹಾಗೆ ಕೊಟ್ಬಿಟ್ಟಿರ್ತಾರೆ ಕೆಲವರು, ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ, ಅವ್ರು ಚೆನ್ನಾಗಿದಾರಲ್ಲ ಕೊಟ್ಬಿಡೋಣ ನೋಡ್ಕೊಂತಾರೆ ಇರೋದು. ಆಮೇಲೆ ಏನಾಗುತ್ತೆ, ಒಂದಷ್ಟು ದಿನ ಕಳೆದ್ಮೇಲೆ ಮಗುನ ಚೆನ್ನಾಗಿ ನೋಡ್ಕೊಳ್ದೇನೆ ಅವ್ರಿಗೆ ಮತ್ತೆ ಒಂದು ಮಗು ಆಗುತ್ತೆ ಅಂತ ಅನ್ನುವಾಗ ಅವ್ರಿಗೆ ಮಗುನ ನೆಗ್ಲೆಕ್ಟ್ ಮಾಡ್ಬೋದು. ಹೀಗೆಲ್ಲ ಆಗುವ ಒಂದಷ್ಟು ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲ ನೋಡಿ ತಗೊಳ್ಳೋರು ಕೂಡ ಮನಸ್ಫೂರ್ತಿಯಾಗಿ ತಗೋಬೇಕಾಗುತ್ತೆ, ಕೊಡುವವರು ಕೂಡ ಎಲ್ಲ ಒಂದು ವಾತಾವರಣ ನೋಡಿ ಮಗುನ ದತ್ತು ಕೊಡ್ತಾರೆ.
ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ 55 ವರ್ಷ ದಾಟಿದವರು ಕೂಡ ಮಗುನ ದತ್ತನ್ನು ತಗೋಬಹುದು. ಹೇಗೆ ಅಂತಂದ್ರೆ 3 ವರ್ಷದ ಮೇಲ್ಪಟ್ಟ ಮಗುನ ದತ್ತು ತಗೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅವರಿಗೆ 55 ವರ್ಷ ಕಳೆದ್ಮೇಲೆ ಸಣ್ಣ ಮಗುನ ತಗೊಂಡು ಲಾಲನೆ ಪಾಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಅವರಿಗೆ ಆಗದೆ ಇರಬಹುದು. ಹೀಗಾಗಿ 55 ವರ್ಷ ಕಳೆದ್ಮೇಲೆ 3 ವರ್ಷದ ಮೇಲ್ಪಟ್ಟ ಮಗು, ಎಷ್ಟಾದ್ರೂ ಆಗಿರ್ಬೋದು, 5 ವರ್ಷ 7 ವರ್ಷ ಎಷ್ಟಾದ್ರೂ ಆಗಿರ್ಬೋದು, ಅವರ ಇಚ್ಛೆ ಪಟ್ಟ ಮಗುನ ದತ್ತನ್ನು ತಗೋಬಹುದು. ಇದು ಕೂಡ ಇದೆ. ಹಾಗೆ ಕಾರಾ ಅನ್ನೋ ಒಂದು ಕಾಯ್ದೆಯಡಿ ವಿದೇಶಿಯರು ಕೂಡ ಮಗುನ ದತ್ತು ತಗೋಬಹುದು. ಅದಕ್ಕೊಂದಷ್ಟು ಪ್ರೊಸೀಜರ್ ಇರುತ್ತೆ. ಅವರು ಆ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದಾಗ ನಮ್ಮ ದೇಶದಲ್ಲಿ ಮಗುನ ಅವರಿಗೂ ಕೂಡ ದತ್ತು ಕೊಡೋ ಒಂದು ಅವಕಾಶ ಇದೆ. ಈಗ ಒಂದಷ್ಟು ವಿಷಯಗಳು, ಮಾಹಿತಿ ನಿಮ್ಮ ಮುಂದೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ವಿಷಯ ತಿಳಿಲಿ. ಹೀಗೆ ನಮಸ್ಕಾರ.